ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ತಮ್ರಹಳ್ಳಿ ಹೋಬಳಿಯಲ್ಲಿ ನೂತನವಾಗಿ ನಿರ್ಮಿಸಲಾದ ವಿದ್ಯುತ್ ಸರಬರಾಜು ಕೇಂದ್ರವನ್ನು ಶಾಸಕ ನೇಮಿರಾಜ್ ನಾಯ್ಕ ಅವರು ಉದ್ಘಾಟಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ರೈತರ ಮೇಲಿನ ತಮ್ಮ ಕಾಳಜಿಯನ್ನು ವ್ಯಕ್ತಪಡಿಸಿದ್ದು ಮತ್ತು ರೈತರ ಅಭಿವೃದ್ಧಿಗಾಗಿ ಸರ್ಕಾರ ಕೈಗೊಂಡಿರುವ ಕ್ರಮಗಳ ಬಗ್ಗೆ ವಿವರಿಸಿದ್ದಾರೆ. ಶಾಸಕರು ರೈತರಿಗೆ ಗುಣಮಟ್ಟದ ವಿದ್ಯುತ್ ಪೂರೈಕೆ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಬದ್ಧವಾಗಿದೆ ಎಂದು ಹೇಳಿದ್ದು, ಅಲ್ಲದೆ ರೈತರ ಅನುಕೂಲಕ್ಕಾಗಿ ಹೊಸ ವಿದ್ಯುತ್ ಕೇಂದ್ರ ಸ್ಥಾವರಗಳನ್ನು ಓಡಿಹಳ್ಳಿ ಮತ್ತು ತೆಲಗೋಳಿಯಲ್ಲಿ ಸ್ಥಾಪಿಸುವುದಾಗಿ ಭರವಸೆ ನೀಡಿದ್ದಾರೆ. ಈ ಮೂಲಕ ರೈತರಿಗೆ ವಿದ್ಯುತ್ ಸಮಸ್ಯೆ ನೀಗಿಸಿ ಕೃಷಿ ಚಟುವಟಿಕೆಗಳಿಗೆ ಉತ್ತೇಜನ ನೀಡಲಾಗುವುದು ಎಂದು ತಿಳಿಸಿದ್ದು, ರೈತರ ಏಳಿಗೆಗಾಗಿ ತಮ್ಮೆಲ್ಲ ಪ್ರಯತ್ನಗಳನ್ನು ಮುಡಿಪಾಗಿಡುವುದಾಗಿ ಶಾಸಕ ನೇಮಿರಾಜ್ ನಾಯ್ಕ ಈ ಸಂದರ್ಭದಲ್ಲಿ ಭಾಷಣ ಮಾಡಿದ್ದಾರೆ. ರೈತರ ಕಲ್ಯಾಣಕ್ಕಾಗಿ ಸರ್ಕಾರ ರೂಪಿಸಿರುವ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದ್ದು, ರೈತರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಕರೆ ನೀಡಿದ್ದಾರೆ. ರೈತರಿಗೆ ಅಗತ್ಯವಿರುವ ಎಲ್ಲಾ ರೀತಿಯ ಸಹಕಾರ ನೀಡಲು ಸದಾ ಸಿದ್ಧರಾಗಿರುವುದಾಗಿ ತಿಳಿಸಿದ್ದು, ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು, ರೈತ ಮುಖಂಡರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ವಿದ್ಯುತ್ ಸರಬರಾಜು ಕೇಂದ್ರದ ಉದ್ಘಾಟನೆಯಿಂದಾಗಿ ಸುತ್ತಮುತ್ತಲಿನ ಗ್ರಾಮಗಳ ರೈತರಿಗೆ ಅನುಕೂಲವಾಗಲಿದೆ, ಕೃಷಿ ಚಟುವಟಿಕೆಗಳು ಇನ್ನಷ್ಟು ಸುಗಮವಾಗಿ ಸಾಗಲಿದೆ ಎಂದು ನಿರೀಕ್ಷಿಸಲಾಗುತ್ತಿದೆ. ಕೆಎಂಆರ್ಸಿನಲ್ಲಿ ನಾವು ರೈತರ ಕೆಲಸ ಪ್ರಾಮಾಣಿಕವಾಗಿ ಮಾಡ್ಬೇಕು. ಅವಾಗ ನಮ್ಮ ಹೆಂಡತಿ ಮಕ್ಕಳು ನಾವು ಸಾಕ್ತಾ ಇದೀವಿ ಅಂತ ಹೇಳಿದ್ರೆ ಯಾರಿಂದ? ಅವ್ರ ರೈತರು, ಅವರಿಂದ ಸುಖವಾಗಿ ನಾವು ಇರ್ಲಿಕ್ಕೆ ಕಾರಣನೇ ಅವರು. ಯಾವತ್ತು ನಾವು ಕೈ ಒಡ್ಡ ಕೆಲಸವನ್ನ ದಯಮಾಡಿ ಯಾರು ಮಾಡಬಾರ್ದು. ನಾವು ಪ್ರಾಮಾಣಿಕವಾಗಿ ಅವರು ಆಫೀಸ್ನಾಗ ಬಂದ್ರೆ ಕುಂದರ್ಸಿ, ನೀವು ನೀರು ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಕುತ್ಕೋ ಅಂತ ಹೇಳಿ ಅವ್ರಿಗೆ ಸಮಾಧಾನವಾಗಿ ಅದನ್ನ ಕೆಲಸ ಮಾಡಿ, ಗದರ್ಸಿ ಕಳಿಸುವಂತದ್ದು ಇನ್ನೊಂದು ಮಾಡೋಂಗಿಲ್ಲ. ಇವರು ಯಾರಕ್ಕೋಸ್ಕರ ಇರೋದು ಕಾನೂನುಗಳು? ಜನರಿಗೋಸ್ಕರ, ಜನರ ಕಾರ್ಯವನ್ನು ರೂಪಿಸ್ಕೊಳ್ಳಿಕ್ಕೆ, ಕಾನೂನು ರಚನೆ ಮಾಡ್ಲಿಕ್ಕೆ ನಮಗ್ ಕಳಿಸಿರುವಂತದ್ದು ಯಾರು? ಬೇಡಿಕೆ ಸದಾ ನಡೀತಾ ಇದೆ. ಇವ್ರು ಎಲ್ಲಿವರೆಗೆ ಸ್ಪಂದಿಸ್ತಾರೋ ಇಲ್ಲೋ ಗೊತ್ತಿಲ್ಲ. ಇವತ್ತು ಮರೆಯವರಿಗೆ ಅದು ಕೂಡ ನಾವು ರೆಡಿ ಮಾಡಿರ್ತೀವಿ, ಅದನ್ನು ಗ್ರಾಂಟ್ ಕೊಡ್ಲಿಕ್ಕಿಲ್ಲ. ಇವತ್ತು ಕೊಟ್ಟೂರು ಸೇರಿ 17 ಕೆರೆಗಳಿಗೆ ನಾನು ಹೇಳುವಂಥದ್ದು ಇಷ್ಟೇ, ಇವತ್ತು ರೈತರಿಗೆ ನಾವು ಬೇರೆ ಏನ್ ಮಾಡಬೇಕಾಗಿಲ್ಲ. ನೀರಾವರಿ ಯೋಜನೆ, ಕರೆಂಟು, ಅವ್ರಿಗೆ ಬೇಕಾಗಿರುವಂತದ್ದು ಪರಿಕರಣಗಳು, ರೈತರ ಎಕ್ವಿಪ್ಮೆಂಟ್ಸ್ಗಳು, ಇವು ಕೊಡುವಂಥದ್ದು ಆಗ್ಬೇಕಾಗಿರೋದು. ಬಟ್ ಮುಂದಿನ ದಿನಗಳಲ್ಲಿ ಎಷ್ಟು ಸಾಧ್ಯ ಆದಷ್ಟು ಅವ್ರ ಬೆನ್ನಿಗೆ ನಿಲ್ಲುವಂತ ಕಾರ್ಯವನ್ನು ಮಾಡೋಣ. ಕೆಲಸಗಳು ಮಾಡಬಾರ್ದು. ಮತ್ತೆ ನಮ್ಮ ಕೆಲವು ಬೇಡಿಕೆ ಸತೀಶ್ ಅವರೇ ಏನು ಹೇಳಿದ್ದಾರೆ ಅದನ್ನ ಇಮಿಡಿಯೇಟ್ ಸ್ಪಂದಿಸುವಂತದ್ದು ಮಾಡಲಿ. ಆಮೇಲೆ ತೆಲಗೋಳಿ ಹತ್ರ ಕೂಡ ಒಂದು ಸಬ್ ಸ್ಟೇಷನ್ ಆಗ್ಬೇಕಾಗಿರೋದು ಇಲ್ಲ, ಅದನ್ನು ಆಗತ್ತೆ. ಇದನ್ನು ಕೂಡ ಕೊಡೇಳಿ, ಅದನ್ನು ಕೂಡ ನಾನು ನೆಕ್ಸ್ಟ್, ನಾನು ತುಂಬಾ ಒಳ್ಳೆ ಮನುಷ್ಯರಿದ್ದಾರೆ. ಯಾವತ್ತೂ ಕೂಡ ಯಾವುದೇ ಕೊಟ್ಟರು ನಮ್ಗೆ ಸ್ಪಂದಿಸುವಂತ ಕೆಲಸವನ್ನು ಮಾಡ್ತಾರೆ. ಮುಂದಕ್ಕೆ ಬರ್ರಿ, ಮುಂದಕ್ಕೆ ಹೋಗ್ಬಿಡ್ರೆ ಎಲ್ಲರೂ ಬರ್ಬೇಕಲ್ಲಪ್ಪ. ಹಿಂಗೆ ಕೈ